ನಮಸ್ಕಾರ. ಇವತ್ತಿನ ವಿಡಿಯೋ ದಿನದ ಕೊನೆಯಲ್ಲಿ ಪ್ರಥಮ ಬಾರಿಗೆ ನಿಫ್ಟಿ 20,000ಕ್ಕಿಂತ ಮೇಲೆ ಕ್ಲೋಸ್. ಏನು ಜಾಗ್ರತೆ ವಹಿಸಬೇಕು? ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಇವತ್ತು ಮಾರುಕಟ್ಟೆ ಸೆಕೆಂಡ್ ಹಾಫ್ನಲ್ಲಿ 20,000ಕ್ಕಿಂತ ಮೇಲೇನೆ ಟ್ರೇಡ್ ಆಗ್ತಾ ಇತ್ತು. ಆದರೆ ಒಂದು ಸ್ಟ್ರಾಂಗ್ ಮೂವ್ಮೆಂಟ್ ಬಂದಿದೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ. ಅಂದರೆ ಆ ರ್ಯಾಲಿ ಏನಿದೆ ಅದರಲ್ಲಿ ಅದು ಸ್ವಲ್ಪ ಸ್ಲೋ ಡೌನ್ ಆಗಿದೆ ನಿನ್ನೆ ಮತ್ತು ಇವತ್ತು. ನಾವು ಸ್ವಲ್ಪ ದಿನಗಳ ಕೆಳಗೆ ಒಂದು ವಿಡಿಯೋ ಮಾಡಿದ್ವಿ, ಹಲವಾರು ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಷೇರುಗಳು ಹಿಮಾಲಯದಲ್ಲಿ ಮುಂದೆ ಅಂತ. ಅಂದರೆ ನಮ್ಮ ಹೂಡಿಕೆದಾರರಿಗೆ, ನಮ್ಮ ಚಾನೆಲ್ ಮೆಂಬರ್ಸಿಗೆ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಲಿಕ್ಕೆ ಹೇಳಲಿಕ್ಕೋಸ್ಕರ ಇವತ್ತು ಆಲ್ಮೋಸ್ಟ್ ಆ ವಿಡಿಯೋನ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ಉದಾಹರಣೆಗೆ ನಿಫ್ಟಿ ಮಿಡ್ ಕ್ಯಾಪ್ 50 ಹೈಯೆಸ್ಟ್ ಲೆವೆಲ್ 11,790. ಕರೆಂಟ್ ಲೆವೆಲ್ ಈಗ ಸದ್ಯಕ್ಕೆ ನಾವು ವಿಡಿಯೋ ಮಾಡೋ ಟೈಮಲ್ಲಿ 11,415. ರಿಟರ್ನ್ಸ್ ಇನ್ ಲಾಸ್ಟ್ 1 ವೀಕ್ -0.4%. ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸ್ ಹೈಯೆಸ್ಟ್ ಲೆವೆಲ್ 13,079. ಸದ್ಯದ ಮಟ್ಟಿಗೆ 12,505 ಮತ್ತು ರಿಟರ್ನ್ಸ್ ಇನ್ ದ ಲಾಸ್ಟ್ 1 ವೀಕ್ -1.3%. ಆದ್ದರಿಂದ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಎರಡು ಇಂಡಿಸಸ್ಗಳು ಆಲ್ಮೋಸ್ಟ್ ಲೈಫ್ ಟೈಮ್ ಹೈಲಿದ್ದಾವೆ. ನಿಫ್ಟಿ 50 ಕೂಡ ಲೈಫ್ ಟೈಮ್ ಹೈಯಲ್ಲೇ ಸದ್ಯಕ್ಕಿದೆ. ಸೂಕ್ಷ್ಮವಾಗಿ ಗಮನಿಸಿದರೆ ಸದ್ಯದ ಮಟ್ಟಿಗೆ ಟೋಟಲ್ ಕಂಬೈನ್ಡ್ ಮಾರ್ಕೆಟ್ ಕ್ಯಾಪ್ ಆಫ್ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಇಂಡಿಸಸ್ 39% ಲಾರ್ಜ್ ಕ್ಯಾಪ್ ಸ್ಟಾಕ್ಸ್ ಇದೆ. ಇದು ಕಳೆದ 10 ವರ್ಷದಲ್ಲೇ ಹೈಯೆಸ್ಟ್. ಮತ್ತೆ ಎಷ್ಟಿರಬೇಕು ಅಂತ ಕೇಳಿದ್ರೆ 30% ಆವರೇಜ್ ಆಗಿರಬೇಕು, ಅದರಿಂದ ಮೇಲೆ ಇರಬಾರ್ದು. ಅಷ್ಟೇ ಅಲ್ಲದೇ ಆನ್ ಎ ವ್ಯಾಲ್ಯೂಯೇಷನ್ ಬೇಸಿಸ್ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಸ್ ಟ್ರೇಡಿಂಗ್ ಅಟ್ 15% ಪ್ರೀಮಿಯಂ ಟು ದ ನಿಫ್ಟಿ 50 based on book value compared to the historical average of 39% discount. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳನ್ನು ನೀವು ಗಮನಿಸಿದ್ರೆ ಅವೆರಡು ಕೂಡ ಬೇರೆ ಬೇರೆ ತರನಾಗಿ ಮಾರುಕಟ್ಟೆಗೆ ಒಂದಷ್ಟು ಬಿಹೇವ್ ಮಾಡ್ತವೆ. ಅಂತಂದ್ರೆ ಮಿಡ್ ಮತ್ತು ಸ್ಮಾಲ್ ಕ್ಯಾಪ್ಸ್ ಕೆಳಗೆ ಬಿದ್ದರೆ ರಿಕವರಿ ಬಹಳ ಲೇಟು, ಅದೇ ಲಾರ್ಜ್ ಕ್ಯಾಪ್ ಕೆಳಗೆ ಬೀಳೋದು ಕಮ್ಮಿ ಮತ್ತು ರಿಕವರಿ ಆಗುವಂಥದ್ದು ಕೂಡ ಸ್ವಲ್ಪ ಫಾಸ್ಟೇ. ಈ ಸಂದರ್ಭದಲ್ಲಿ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಗಳ ವ್ಯಾಲ್ಯೂಯೇಷನ್ ತುಂಬಾ ಜಾಸ್ತಿ ಇರೋದ್ರಿಂದ ಹೂಡಿಕೆದಾರರು ಏನು ಮಾಡಬೇಕು? ಮೊದಲನೇದಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸಿಗೆ ಯಾವ ಭಯವೂ ಇಲ್ಲ. ಮತ್ತೆ ಇಲ್ಲಿ ಒಂದೇ ಒಂದು ಪ್ರಿಕಾಷನ್, ಆದಷ್ಟು ಲಾರ್ಜ್ ಕ್ಯಾಪ್ ಸ್ಟಾಕ್ಗಳನ್ನು ತಗೊಳ್ಳಿ, ಆದಷ್ಟು ಬ್ಲೂ ಚಿಪ್ಗಳನ್ನು, ಆದಷ್ಟು ಮಾರ್ಕೆಟ್ ಲೀಡರ್ಸ್ನ ಮಾತ್ರ ಸೆಲೆಕ್ಟ್ ಮಾಡಿ, ಮತ್ತೆ ಅದರಲ್ಲಿ SEP ಮಾಡ್ತಾ ಹೋಗಿ, ಇಲ್ಲ ಲಂಸಮ್ ಕೂಡ ಮಾಡ್ಬೋದು ನಿಮ್ಮ ಅವಧಿ ದೀರ್ಘಾವಧಿ ಆದರೆ. ಮತ್ತೆ ನೀವೇನಿದ್ರೂ ಕೂಡ ಫಂಡಮೆಂಟಲಿ ಸ್ಟ್ರಾಂಗ್ ಆಗಿರೋ ಷೇರುಗಳನ್ನು ಮಾತ್ರ ಆಯ್ಕೆ ಮಾಡ್ಕೋಬೇಕು. ಯಾಕಂದ್ರೆ ಸ್ಮಾಲ್ ಕ್ಯಾಪ್ಗಳು ಇಂತಹ ಸಿಚುವೇಶನ್ ಅಲ್ಲಿ ಬಹಳ ಡೇಂಜರಸ್. ಈಗ ಸನ್ನಿವೇಶ 2 ಫಾರ್ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್. ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ನೀವು ಈಗಾಗಲೇ ಬೇಕಾದಷ್ಟು ಪ್ರಾಫಿಟ್ ಮಾಡಿರ್ತೀರಿ. ಕಳೆದ ಒಂದು ತಿಂಗಳಲ್ಲಿ 5-10% ಪ್ರಾಫಿಟ್ ಬಂದಿದೆ ಬಹಳಷ್ಟು ಷೇರುಗಳಲ್ಲಿ. ಮತ್ತೆ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಅದರಲ್ಲೇನಾದ್ರೂ ಸೆಲ್ ಅಂತ ಬಂದ್ರೆ ಯಾವುದೇ ಮುಲಾಜಿಲ್ಲದೆ ಸೇಲ್ ಮಾಡಬೇಕಾಗುತ್ತೆ. ಯಾವುದೇ ಕಾರಣಕ್ಕೂ ಅದನ್ನ ಇಟ್ಕೊಳ್ಬಾರ್ದು. ಮುಂದೇನಾದ್ರೂ ಟೆಕ್ನಿಕಲ್ ಅನಾಲಿಸಿಸ್ ನಲ್ಲಿ ಸೆಲ್ ಅಂತ ಬಂದ ಮೇಲೂ ನೀವೇನಾದ್ರೂ ಇಟ್ಕೊಂಡ್ರೆ ಅದು ಕೆಳಕ್ಕೆ ಹೋದ್ರೆ ಮತ್ತೆ ಮೇಲಕ್ಕೆ ಬರ್ಲಿಕ್ಕೆ ಬಹಳ ಬಹಳ ಸಮಯ ತಗೊಳುತ್ತೆ. ಇಲ್ಲ ನಾನು ಅದ್ಯಾವುದು ರಿಸ್ಕ್ ತಗೊಳ್ಳೋದಿಲ್ಲ ಅಂತಂದ್ರೆ ಈಗಾಗಲೇ ಒಳ್ಳೆಯ ಪ್ರಾಫಿಟ್ ಮಾಡಿದ್ರೆ ಬಹುಶಃ ನಿಮ್ಮ ಷೇರುಗಳನ್ನು ಈಗ ನೀವು ಮಾರಿಕೊಳ್ಳಬಹುದು. ಇನ್ನೂ ಒಂದು ಜಾಗ್ರತೆ ಈ ಸಂದರ್ಭದಲ್ಲಿ ಹೂಡಿಕೆದಾರರು ವಹಿಸಿಕೊಳ್ಬೇಕಾಗಿರೋದು ಏನು ಅಂತಂದ್ರೆ, ಸದ್ಯದ ಮಟ್ಟಿಗೆ ಶಾರ್ಟ್ ಟರ್ಮಿಗೆ ಯಾವ ಇನ್ವೆಸ್ಟ್ಮೆಂಟು ಹಾಕಕ್ಕೆ ಹೋಗಬೇಡಿ. ಯಾಕಂದ್ರೆ ಯಾವಾಗ ಬೇಕಾದ್ರೂ ಮಾರುಕಟ್ಟೆ ಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ಕೆಳಗೆ ಬೀಳ್ಬೋದು. ನಿಮ್ಮ ಹತ್ರ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಷೇರುಗಳಿದ್ರೆ ಬಹಳ ಹುಷಾರಾಗಿರ್ಬೇಕು. ಆ ವ್ಯಾಲ್ಯೂಯೇಷನ್ಸ್ ಆಲ್ರೆಡಿ ಹೈ ಅಂತ ಈಗಲೇ ಹೇಳಿದ್ದೇನೆ. ಸದ್ಯದ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಆಪ್ಟಿಮಿಸಮ್ ಇದೆ. ಅದೇ ಸಮಯದಲ್ಲಿ ಇನ್ನೊಂದು ವಿಚಾರವನ್ನು ಎಲ್ಲರೂ ಯೋಚನೆ ಮಾಡಬೇಕಾಗಿರೋದು, ಸದ್ಯದ ಮಟ್ಟಿಗೆ FIIಗಳು ಸೇಲ್ ಮಾಡ್ತಾನೆ ಇದ್ದಾರೆ ಮತ್ತು DIIಗಳು ಮತ್ತು ರಿಟೇಲ್ ಇನ್ವೆಸ್ಟರ್ಸ್ ಬೈ ಮಾಡ್ತಾ ಇದ್ದಾರೆ. ಮಾರುಕಟ್ಟೆ ಕೆಳಗೆ ಹೋಗುತ್ತೋ ಮೇಲಕ್ಕೆ ಹೋಗುತ್ತೋ ಅನ್ನೋ ನಿರ್ಧಾರ ಮುಂದಿನ ದಿನಗಳಲ್ಲಿ ನಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಆದರೆ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ಬಹಳ ಜಾಗರೂಕರಾಗಿರಬೇಕು ಅಂತ ಹೇಳಲಿಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದೇನೆ, ಸ್ಪೆಷಲಿ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಇನ್ವೆಸ್ಟರ್ಸ್ಗೆ.
ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಕೊನೆಯಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಅದೇನು ಲಾಂಗ್ ಟರ್ಮಿಗೆ ಅಂತ ಇಟ್ಕೊಂಡಿದ್ರಲ್ಲ, ಅದರಲ್ಲಿ ಈಗ ಸದ್ಯಕ್ಕೆ ಎಷ್ಟು ಪ್ರಾಫಿಟ್ ಇದೆ ಆ ಪರ್ಸೆಂಟೇಜ್ ಅನ್ನು ದಯವಿಟ್ಟು ನಿಮ್ಮ ಚಾಟ್ ಬಾಕ್ಸ್ ನಲ್ಲಿ ಟೈಪ್ ಮಾಡಿ. ನಾವು ನೋಡಿ ಆನಂದಿಸುತ್ತೇವೆ. ಮತ್ತೆ ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನೆಲ್ ಮೆಂಬರ್ ಅಂತಂದ್ರೆ ಇದೀಗ ಸಮಯ. ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.